ನಮಸ್ತೆ ಸ್ನೇಹಿತರೆ, ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಚಿತ್ರೀಕರಣ ಮಾಡಿದ ಜೈ ಕರ್ನಾಟಕ ಜನಪರ ವೇದಿಕೆ ಪುರಸಭೆಯನ್ನು ಆಹ್ವಾನ ಮಾಡಿ ಎಲ್ಲ ತಾಲೂಕಿನ ಸದಸ್ಯರಿಗೆ ಸನ್ಮಾನದ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಸರ್, ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಚಿತ್ರೀಕರಣ ಒಂದು ಗೋಸೇವೆ ಮಾಡುವಾಗ ಕಾರ್ಯಕ್ರಮ ಪ್ರಯುಕ್ತ ಈ ಚಿತ್ರೀಕರಣಗಳೆಲ್ಲ ಮಾಡ್ತಾ ಇರ್ತೀರಿ. ಜೈ ಕರ್ನಾಟಕ ಜನಪರ ವೇದಿಕೆ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲರೂ ಬಂದು ಇವತ್ತು ಪೂರ್ವ ಸಭೆ ಅಂತ ಏನೋ ಮಾಡಿದ್ದೀರಾ. ಅದರ ಸಂಪೂರ್ಣ ವಿಷಯಗಳು ತಿಳಿಸ್ಕೊಡಿ ಅಂತ ತಮ್ಮ ಹೆಸರು ಸರ್? ಸರ್ ಶ್ರೀನಿವಾಸ್ ಅಂತ ಈ ದಿನ ಚಿಕ್ಕಬಳ್ಳಾಪುರ ನಗರದಲ್ಲಿ ಈಗಾಗಲೇ ರಾಜ್ಯದಲ್ಲಿ ಜೈ ಕರ್ನಾಟಕ ಜನಪರ ವೇದಿಕೆ ಅನ್ನೋ ಒಂದು ಸಂಘಟನೆಯನ್ನು ಸಂಸ್ಥಾಪಕ ಅಧ್ಯಕ್ಷರಾದಂಥ ಗುಣರಂಜನ್ ಶೆಟ್ಟಿಯವರು, ಪ್ರಖ್ಯಾತ ಚಲನಚಿತ್ರ ನಟಿಯಾದ ಅನುಷ್ಕಾ ಅವರ ಅಣ್ಣನವರಾದಂಥ ಗುಣರಂಜನ್ ಶೆಟ್ಟಿಯವರು ಸಂಸ್ಥಾಪಕರಾಗಿ ಜೈ ಕರ್ನಾಟಕ ಜನಪರ ವೇದಿಕೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಈಗಾಗಲೇ ರಾಜ್ಯಾದ್ಯಂತ ಒಳ್ಳೆಯ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದು, ಅದೇ ಥರ ಅವರು ಅಖಿಲ ಭಾರತ ರಾಷ್ಟ್ರೀಯ ಕುಸ್ತಿ ಸಂಘದ ಅಧ್ಯಕ್ಷರಾಗಿದ್ದಾರೆ. ಪ್ಲಸ್ ಚಿಕ್ಕಬಳ್ಳಾಪುರ ಬೆಂಗಳೂರು ರಾಜ್ಯಾಧ್ಯಕ್ಷರ ಬೆಂಗಳೂರು ಘಟಕದ ಅಧ್ಯಕ್ಷರು ಕುಸ್ತಿ ಸಂಘದ ಅಧ್ಯಕ್ಷರಾಗಿ ಶ್ರೀನಿವಾಸ್ ಅಣ್ಣವರಾಗಿದ್ದಾರೆ. ಅದರ ಜೊತೆಯಲ್ಲಿ ರಾಜ್ಯಾಧ್ಯಕ್ಷರಾಗಿ ನಮ್ಮ ಜೈ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿ ಶ್ರೀನಿವಾಸ್ ಅಣ್ಣವರು ಕೂಡ ಆಯ್ಕೆಯಾಗಿದ್ದಾರೆ. ಅವರು ಒಳ್ಳೆಯ ಕೆಲಸಗಳು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ನಾವು ಪ್ರೇರಣೆಯಾಗಿ ಇವಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೊಸದಾಗಿ ಈ ಜೈ ಕರ್ನಾಟಕ ಜನಪರ ವೇದಿಕೆಯನ್ನು ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾಯಿದ್ದೀವಿ. ಇದಕ್ಕಾಗಿ ಪೂರ್ವ ಸಿದ್ಧತಾ ಸಭೆಯನ್ನು ಮಾಡಿಕೊಂಡಿದ್ದು, ಈ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು, ಗುಡಿಬಂಡೆ ತಾಲೂಕು, ಬಾಗೇಪಲ್ಲಿ ತಾಲೂಕು ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿ, ರೇಸಂದ್ರ ಈ ಕಡೆ ಸುಮಾರು ಕಡೆಗಳಿಂದ ಎಲ್ಲ ಪದಾಧಿಕಾರಿಗಳು ಆಗಮಿಸಿದ್ದು, ಈಗಾಗಲೇ ಒಂದು ಹೊಸ ನೂತನ ಪಟ್ಟಿಯನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೀವಿ. ಈ ವಾರದಲ್ಲಿ ಹೊಸದಾಗಿ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ ಪದಗ್ರಹಣ ಸಮಾರಂಭವನ್ನು ಶೀಘ್ರದಲ್ಲೇ ಮಾಡ್ಕೊಳ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸ್ತಾ ಇದ್ದೀವಿ. ಸರ್, ನಿಮ್ಮ ಈ ಒಂದು ಯೋಜನೆಗಳು ಈಗ ನೀವು ಇದು ಮಾಡ್ತಾ ಇದ್ದೀರಲ್ಲ, ಇಲ್ಲಿನ ಇತ್ತೀಚಿನ ದಿನಗಳ ಕಾರ್ಯಕ್ರಮಗಳು ಯಾವುದನ್ನು ಮಾಡಿರೋದು ಸರ್? ಸರ್ ಮೊದಲಿಂದನೂ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಸಮಾಜ ಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. 2019-20 ಕೊರೋನಾ ಬಂದಾಗ ಇದೇ ಚಿಕ್ಕಬಳ್ಳಾಪುರ ನಗರದಲ್ಲಿ 1 ತಿಂಗಳ ಕಾಲ ನಾನು ಶಿಡ್ಗಾಡ ಸರ್ಕಲ್, ಬಲ್ಮುರಿ ಸರ್ಕಲಲ್ಲಿ ಕೊರೋನಾ ಚಿತ್ರ ಬಿಡಿಸಿ ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಊಟ ಕೊಡ್ಕೊಂಡ್ಬಂದಿದ್ದೀವಿ ನಾವು. ಈಗಾಗಲೇ ಅದು ಎಲ್ರಿಗೂ ಗೊತ್ತಿರೋ ವಿಚಾರಗಳೇ. ಆದರೆ ಸರ್, ನಾವು ಮಾಡೋ ಕೆಲಸನ ನಾವು ಪಬ್ಲಿಸಿಟಿ ಮಾಡೋದ್ರಲ್ಲಿ ಇಷ್ಟಪಡೋದಿಲ್ಲ. ಜನಗಳು ಮನಮುಟ್ಟೋಂಗೆ ಕೆಲಸ ಮಾಡಬೇಕು. ನಾವು ಪಬ್ಲಿಸಿಟಿ ಜನಗಳು ವೀಕ್ಷಕರು ನೆಕ್ಸ್ಟ್ ನಿಮ್ಮಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನೇನು ಅನುಕೂಲಗಳು? ಯಾಕೆಂದರೆ ಅದ್ರ ಬಗ್ಗೆ ಸರ್, ಸಂಘಟನೆ ಅನ್ನೋದಿರೋದೇ ಜನಪರವಾದ ಹೋರಾಟಕ್ಕೆ, ನೊಂದವರ ಬಾಳಿಗೆ, ಯಾರು ನೊಂದಿರ್ತಾರೆ ಅಂಥವ್ರಿಗೆ ಆಶ್ರಯ ಆಗೋದಕ್ಕೆ, ಕನ್ನಡ ನುಡಿ, ನಾಡು, ಜಲ ಇದಕ್ಕೆ ಏನೇನೋ ಧಕ್ಕೆ ಆದಲ್ಲಿ ನಿರಂತರವಾಗಿ, ಭಾಷೆಗಾಗಲಿ ಧಕ್ಕೆ ಆದಲ್ಲಿ ನಿರಂತರವಾಗಿ ಹೋರಾಟಗಳು ಮಾಡ್ಕೊಂಡು ಬರ್ತಾನೇ ಇದ್ದೀವಿ. ಮುಂದೇನೂ ಮಾಡ್ಕೊಂಡು ಬರ್ತಾನೇ ಇರ್ತೀವಿ ನಾವು. ಅದಕ್ಕಾಗಿ ಈ ಸಂಘಟನೆಯಲ್ಲಿ ಸ್ಥಾಪನೆ ಮಾಡೋದು ಮೂಲ ಉದ್ದೇಶ ಇಷ್ಟೇ, ಬಡವರಿಗೆ, ನೊಂದವರಿಗೆ ಧ್ವನಿಯಾಗಬೇಕು ಅಂತ ಈಗ ಹೋರಾಟಗಳು ಮಾಡ್ಕೊಂಡು ಬರಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇವಾಗ ಈ ಕೆಲವೇ ವಾರದಲ್ಲಿ ಹೊಸದಾಗಿ ಒಂದು ಪದಗ್ರಹಣ ಸಮಾರಂಭ ಕೂಡ ಇಟ್ಕೊತಾ ಇದ್ದೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್.